ಪ್ರಕೃತಿ ಮುರಿದ್ರೆ ಏನಾಗಬಹುದು ಅನ್ನೋದಕ್ಕೆ ಈಗ ದಕ್ಷಿಣ ಅಮೆರಿಕಾದ ದೇಶ ವೆನೆಜುವೆಲಾ ಸಾಕ್ಷಿಯಾಗಿದೆ. ಕೇವಲ 40 ಸೆಕೆಂಡ್ಗಳ ಅಂತರದಲ್ಲಿ ಎರಡೆರಡು ಬಾರಿ ಭೀಕರ ಭೂಕಂಪ ಸಂಭವಿಸಿದ್ದು ಇಡೀ ದೇಶ ನಡುಗೋಗ್ಬಿಟ್ಟಿದೆ. 7.2 ಮತ್ತು 7.5 ತೀವ್ರತೆಯ ಈ ಅವಳಿ ಭೂಕಂಪಗಳು ಕೇವಲ ಸೆಕೆಂಡ್ಗಳಲ್ಲಿ ಮಹಾವಿನಾಶವನ್ನೇ ಸೃಷ್ಟಿಸಿವೆ. ಪ್ರಾಥಮಿಕ ವರದಿಗಳ ಪ್ರಕಾರ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಆದರೆ ಇಲ್ಲಿ ದಿಗಿಲು ಹುಟ್ಟಿಸುವ ಸಂಗತಿ ಅಂತ ಅಂದ್ರೆ ಅವಶೇಷಗಳ ಅಡಿಯಲ್ಲಿ ಸಾವಿರಾರು ಜನರು ಸಿಲುಕಿದ್ದು ಸಾವಿನ ಸಂಖ್ಯೆ ಬರೋಬ್ಬರಿ 1 ಲಕ್ಷಕ್ಕೆ ಏರಿಕೆಯಾಗುವ ಭೀತಿ ಎದುರಾಗಿದೆ. ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ನಲುಗ್ತಾ ಇರುವಂತಹ ವೆನೆಜುವೆಲಾದಲ್ಲಿ ಪ್ರತಿ ಕ್ಷಣ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಾಲೇ ಇದೆ. ಭೂಕಂಪನ ತುಂಬಾ ಪ್ರಬಲವಾಗಿದ್ದ ಕಾರಣ ಜನರು ತಮ್ಮ ಕುಟುಂಬದವರೊಂದಿಗೆ ಮನೆ ಮತ್ತು ಕಚೇರಿಗಳಿಂದ ಹೊರಗೆ ಓಡಿ ಬೀದಿಗಳಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ವೆನೆಜುವೆಲಾ ಪ್ರದೇಶದಲ್ಲಿ ಬಹಳ ಗಂಭೀರವಾಗಿ ಭೂಕಂಪ ಆಗಿರುವಂಥದ್ದು 7.2 ರಿಂದ 7.5 ತೀವ್ರತೆಯಲ್ಲಿ ಭೂಕಂಪ ಆಗಿದೆ. ಈಗ ಸಾವಿನ ಸಂಖ್ಯೆ ಬರೋಬ್ಬರಿ 1 ಲಕ್ಷಕ್ಕೂ ಕೂಡ ಏರುವಂತ ಸಾಧ್ಯತೆ ಇದೆ. ಆಲ್ರೆಡಿ ನಮಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಕನಿಷ್ಠ 32 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ 700ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಮತ್ತೊಂದು ಶಾಕಿಂಗ್ ವಿಚಾರ ಏನಂದ್ರೆ ಈ ಅವಶೇಷಗಳ ಅಡಿಯಲ್ಲಿ ಸಾವಿರಾರು ಜನ ಸಿಲುಕಿದ್ದಾರಂತೆ. ಹೀಗಾಗಿ ಈ ಸಾವಿನ ಸಂಖ್ಯೆ ಬರೋಬ್ಬರಿ 1 ಲಕ್ಷಕ್ಕೂ ಕೂಡ ಏರಿಕೆಯಾಗಬಹುದು ಎಂಬಂತ ಭೀತಿ ಸದ್ಯ ಶುರುವಾಗಿದೆ. ನೋಡಿ, ಪ್ರಕೃತಿ ವಿಕೋಪಕ್ಕೆ ಸಿಲುಕಿದ್ರೆ ಹೆಂಗಾಗುತ್ತೆ ಜೀವನ ಅಂತ ಹೇಳಿ ಸದ್ಯ ಜನಜೀವನ ಅಸ್ತವ್ಯಸ್ತ ಆಗಿರೋದಲ್ಲದೆ ನಲುಗೋಗ್ಬಿಟ್ಟಿದ್ದಾರೆ ಜನ. ವೆನೆಜುವೆಲಾದಲ್ಲಿ ಇರುವಂತವರು ಪ್ರತಿ ಕ್ಷಣ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಭೂಕಂಪನ ಕೂಡ ಬಹಳ ಪ್ರಬಲವಾಗಿದೆ. ಹೀಗಾಗಿ ಜನರು ತಮ್ಮ ಕುಟುಂಬದವರೊಂದಿಗೆ ಮನೆ ಮತ್ತು ಕಚೇರಿಗಳಿಂದ ಹೊರಗೆ ಓಡಿ ಬಂದು ಬೀದಿಗಳಲ್ಲಿ ಆಶ್ರಯ ಪಡೆದಿದ್ದಾರೆ.